ಫ್ರೆಂಡ್, ನಿನ್ನೆ ನಡೆದ ಇಂಗ್ಲೆಂಡ್ ವರ್ಸಸ್ ಆಸ್ಟ್ರೇಲಿಯಾ ವಿರುದ್ಧ ನಡೆದಂತ ಈ ಒಂದು ಪಂದ್ಯ ಎರಡು ಕಡೆ ಹೈ ವೋಲ್ಟೇಜ್ ಮ್ಯಾಚ್ ಇತ್ತು ಫ್ರೆಂಡ್. ಯಾಕಪ್ಪ ಅಂದ್ರೆ ಇಂಗ್ಲೆಂಡ್ ಫಸ್ಟ್ ಬ್ಯಾಟಿಂಗ್ ಮಾಡಿ 351 ರನ್ ಟಾರ್ಗೆಟ್ ಕೊಟ್ಟಿತ್ತು ಆಸ್ಟ್ರೇಲಿಯಾ ಟೀಮ್ ಫ್ರೆಂಡ್. ಈ ಒಂದು ಟಾರ್ಗೆಟ್ ನ 47.3 ಓವರ್ ನಲ್ಲೇ ಈ ಒಂದು ಮ್ಯಾಚ್ ಮುಗಿಸಿದ್ರು ಆಸ್ಟ್ರೇಲಿಯಾ ಟೀಮ್. ಈ ಒಂದು ಇಷ್ಟು ಟಾರ್ಗೆಟ್ ನ ಇನ್ನೂ ಕೂಡ 2 ಓವರ್ 3 ಬಾಲ್ ಹಾಗೆ 5 ವಿಕೆಟ್ ಇಂದ ಕೂಡ ಗೆದ್ದಿದೆ ಫ್ರೆಂಡ್ ಆಸ್ಟ್ರೇಲಿಯಾ. ಈ ಒಂದು ಗೆಲ್ಲುವ ಮೂಲಕ ಈ ಒಂದು ದಾಖಲೆಯನ್ನ ಅಂದ್ರೆ ಈ ಒಂದು ಟಾರ್ಗೆಟ್ ನ ಇಷ್ಟು ದೊಡ್ಡ ಟಾರ್ಗೆಟ್ ನ ಚಾಂಪಿಯನ್ ಟ್ರೋಫಿಯಲ್ಲಿ ಯಾವ ಒಂದು ತಂಡನೂ ಕೂಡ ಚೇಸಿಂಗ್ ಮಾಡಿ ಗೆದ್ದಿರೋದು ರೆಕಾರ್ಡೇ ಇಲ್ಲ ಫ್ರೆಂಡ್. ಈ ಒಂದು ರೆಕಾರ್ಡ್ ಆಸ್ಟ್ರೇಲಿಯಾ ಹೆಸರಿಗೆ ಸೇರಿದೆ ಫ್ರೆಂಡ್. ಟೋಟಲ್ ಆಗಿ ಆಸ್ಟ್ರೇಲಿಯಾ ಫಸ್ಟ್ ಮ್ಯಾಚ್ ಗೆದ್ದಿದೆ ಫ್ರೆಂಡ್. ಟೋಟಲ್ ಆಗಿ ಈ ಒಂದು ಮ್ಯಾಚ್ ಗೆಲ್ಲುವ ಮೂಲಕ ಆಸ್ಟ್ರೇಲಿಯಾ ಸ್ವಲ್ಪ 5 ಪ್ಲೇಯರ್ ಇಂಜುರಿಯಿಂದ ಹೊರಗಿದ್ರು ಆಸ್ಟ್ರೇಲಿಯಾ ಟೀಮ್ಗೆ. ಆದ್ರೆ ಎಲ್ಲೋ ಏನೋ ಇದು 351 ರನ್ ಟಾರ್ಗೆಟ್ ಕೊಟ್ಟಾಗ ಇಂಗ್ಲೆಂಡ್ ಆಸ್ಟ್ರೇಲಿಯಾದವರು ಈ ಒಂದು ಟಾರ್ಗೆಟ್ ಚೇಸ್ ಮಾಡಲ್ಲ ಅನ್ಕೊಂಡಿದ್ರು. ಈ ಒಂದು ಟಾರ್ಗೆಟ್ ನ ಆರಾಮಾಗಿ ಚೇಸ್ ಮಾಡಿ ಗೆದ್ದಿದೆ ಫ್ರೆಂಡ್ ಆಸ್ಟ್ರೇಲಿಯಾ ಟೀಮ್. ಫ್ರೆಂಡ್, ಟೋಟಲ್ ಆಗಿ ಈ ಒಂದು ಫಸ್ಟ್ ಬ್ಯಾಟಿಂಗ್ ಮಾಡಿದ ಇಂಗ್ಲೆಂಡ್ ತಂಡಕ್ಕೆ ಮೊದಲಿಗೆ ಆರಂಭ ಸಿಗ್ಲಿಲ್ಲ. ಸಾಲ್ಟ್ ಅವರು 10 ರನ್ ಮಾಡಿ ಔಟ್ ಆದ್ರೆ ಡೊಕ್ಯಾಟ್ ಅವರು ಸ್ವಲ್ಪ ಸ್ಫೋಟಕ ಇನ್ನಿಂಗ್ಸ್ ಕಟ್ತಾ ಇದ್ರು. ಅವ್ರ ಜೊತೆಗೆ ಯಾರು ಕೂಡ ಸಾಥ್ ಕೊಡಿಲ್ಲ. ಆಮೇಲೆ ಬಂದ ರೂಟ್ ಸ್ವಲ್ಪ ಸಾಥ್ ಕೊಟ್ಟರು. ಅವ್ರಿಗೆ ರೂಟ್ ಸ್ವಲ್ಪ 50 ಮಾಡ್ಕೊಂಡ್ರು, ಇವರು ಕೂಡ 50 ಮಾಡ್ಕೊಂಡ್ರು. ಡೊಕ್ಯಾಟ್ ಅವರು ಇವರು ಚೆನ್ನಾಗಿ ಇನ್ನಿಂಗ್ಸ್ ಕಟ್ಟಿದ್ರು. ನೋಡಿದಾನೆ 68 ರನ್ ಮಾಡಿ ರೂಟ್ ಔಟ್ ಆದ್ರೆ ನೆಕ್ಸ್ಟ್ ಬಂದ ಜೋಸ್ ಬಟ್ಲರ್ ಡೊಕ್ಯಾಟ್ ಜೊತೆಗೆ ಇನ್ನಿಂಗ್ಸ್ ಕಟ್ಟಿದ್ರು. ಡೊಕ್ಯಾಟ್ ಅವರು ನೋಡಿದ ಶತಕ ಗಳಿಸಿ ಶತಕ ಆದ್ಮೇಲೆ 50 ಕೂಡ ಮಾಡಿ 165 ರನ್ ಮಾಡಿದ್ರು. ಜೋಸ್ ಬಟ್ಲರ್ ಕೂಡ ಚೆನ್ನಾಗಿರುವಂತಹ ಇನ್ನಿಂಗ್ಸ್ ಕಟ್ಟಿ ಟೋಟಲ್ ಆಗಿ ಆಸ್ಟ್ರೇಲಿಯಾ ಟೀಮ್ಗೆ 351 ರನ್ ಟಾರ್ಗೆಟ್ ಕೊಟ್ಟಿತ್ತು ಫ್ರೆಂಡ್ ಆಸ್ಟ್ರೇಲಿಯಾ ಟೀಮ್ಗೆ ಇಂಗ್ಲೆಂಡ್. ಈ ಒಂದು ಟಾರ್ಗೆಟ್ ನ ಚೇಸ್ ಮಾಡೋಕೆ ಬಂದ ಆಸ್ಟ್ರೇಲಿಯಾ ಟೀಮ್ಗೆ ಮೊದಲಿಗೆ ಆಗಾಯ್ತಾಯ್ತು ಫ್ರೆಂಡ್. ಮೊದಲಿಗೆ ಒಂದು ವಿಕೆಟ್ ಹೋಯ್ತು. ಆಮೇಲೆ ಬಂದ ಶಾಟ್ ಅವರು ಚೆನ್ನಾಗಿರುವಂತಹ ಆರಂಭನೆ ಕೊಟ್ರು ಆಸ್ಟ್ರೇಲಿಯಾ ಟೀಮ್ಗೆ. 63 ರನ್ ಮಾಡಿ ಔಟ್ ಆದ್ರೆ ಅವಾಗ ಬಂದ ಸ್ಮಿತ್ ಹಾಗೆ ತಾಂಬಲೆ ಶ್ಯಾಮ್ ಬೇಗನೆ ಔಟ್ ಆದ್ರು. ಆ ಒಂದು ಔಟ್ ಆದ ತಕ್ಷಣ ಇಂಗ್ಲೆಂಡ್ ಗೆಲ್ಲುತ್ತಂತ ಎಲ್ಲರೂ ಕೂಡ ಅನ್ಕೊಂಡಿದ್ರು. ಅವಾಗ ಬಂದ ಇಂಗ್ಲಿಷ್ ಹಾಗೆ ಅಲೆಕ್ಸ್ ಕ್ಯಾರಿ ಇವರ ಒಂದು ಪಾರ್ಟ್ನರ್ಶಿಪ್ ಇಂದ ಇಂಗ್ಲೆಂಡ್ ತಂಡ ಸೋಲುವಂತ ಸನಿಯಕ್ಕೆ ಬಂತು ಫ್ರೆಂಡ್. ಯಾಕಪ್ಪ ಅಂದ್ರೆ ಇಂಗ್ಲಿಷ್ ಅವರು 121 ರನ್ ಮಾಡಿದ್ರೆ ಅಲೆಕ್ಸ್ ಕ್ಯಾರಿ 69 ಮಾಡಿ ಆದ್ರು. ಅವಾಗ ಇಂಗ್ಲಿಷ್ ಅವರು ಔಟ್ ಆದ್ರೆ ಆಮೇಲೆ ಬಂದ ಗ್ಲೈನ್ ಮ್ಯಾಕ್ಸ್ವೆಲ್ ಈ ಒಂದು ಮ್ಯಾಚ್ ನ ಫಿನಿಶಿಂಗ್ ಮಾಡ್ಕೊಂಡು ಹೋದ್ರು. ಫಿನಿಶಿಂಗ್ ಟೋಟಲ್ ಆಗಿ 356 ರನ್ ಮಾಡಿದ್ರು. ಇನ್ನೂ ಕೂಡ 2 ಓವರ್ 3 ಬಾಲ್ ಉಳಿಸಿದ್ರು. 5 ವಿಕೆಟ್ ಇಂದ ಕೂಡ ಗೆದ್ರು ಫ್ರೆಂಡ್. ಟೋಟಲ್ ಆಗಿ ಈ ಒಂದು ಫಸ್ಟ್ 4ನೇ ಮ್ಯಾಚ್ ನಲ್ಲಿ ಆಸ್ಟ್ರೇಲಿಯಾ ಫಸ್ಟ್ ಮ್ಯಾಚ್ ಗೆದ್ದಿದೆ ಫ್ರೆಂಡ್. ಟೋಟಲ್ ಆಗಿ ಈ ಒಂದು ಮ್ಯಾಚ್ ನ ರೆಕಾರ್ಡ್ ಬ್ರೇಕ್ ಮಾಡಿದೆ ಫ್ರೆಂಡ್. ಇಷ್ಟು ದೊಡ್ಡ ಟಾರ್ಗೆಟ್ ನ ಚೇಸ್ ಮಾಡಿ ಗೆದ್ದಿದೆ. ಈ ಒಂದು ರೆಕಾರ್ಡ್ ಆಸ್ಟ್ರೇಲಿಯಾ ಹೆಸರಿಗೂ ಕೂಡ ಸೇರ್ಕೊಂಡಿದೆ ಫ್ರೆಂಡ್. ಟೋಟಲ್ ಆಗಿ ನಿನ್ನೆ ಮ್ಯಾಚ್ ಹೈ ವೋಲ್ಟೇಜ್, ಎರಡೂ ಕಡೆ ಫುಲ್ ಫೈಟ್ ಇತ್ತು. ಆ ಕಡೆ ಒಂದು ಶತಕ ಆದ್ರೆ ಈ ಕಡೆ ಒಂದು ಶತಕ ಆಯ್ತು. ಈ ಕಡೆ ಒಂದು 50 ಆದ್ರೆ ಈ ಕಡೆ ಕೂಡ 2 50 ಆಯ್ತು ಫ್ರೆಂಡ್. ಟೋಟಲ್ ಆಗಿ ನಿನ್ನೆ ಹೈ ವೋಲ್ಟೇಜ್ ಮ್ಯಾಚ್ ಕೂಡ ಕಣ್ತುಂಬಿಕೊಂಡ್ರು ಫ್ರೆಂಡ್. ಟೋಟಲ್ ಆಗಿ ಈ ಒಂದು ಮ್ಯಾಚ್ ಯಾರೆಲ್ಲ ನೋಡಿ ನಿಮ್ಗೆ ಅನ್ಸಿದೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಈ ಒಂದು ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಕೊಡಿ. ಹಾಗೆ ನೀವೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದೀರಾ, ನೋಡೋರೆಲ್ಲ ಒಂದು ಸಬ್ಸ್ಕ್ರೈಬ್ ಪ್ರೆಸ್ ಮಾಡಿ ಅಂತ ವಿಡಿಯೋಗೆ ಎಂಡ್ ಮಾಡ್ತಾ ಇದೀನಿ. ಮತ್ತೆ ಅಂತ ವಿಷಯ ಟೇಕ್ ಕೇರ್, ಬಾಯ್.